ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆಯಲ್ಲ, ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅದು ಎಸ್ ಮಲ್ಲಿಕಾರ್ಜುನ ಅಪ್ಪನ ಮನೆ ಆಸ್ತಿನ ಮಾತನಾಡಬಾರ್ದು ಅಂತ ಹೇಳಕ್ಕೆ. ಇವನು ಯಾರು ಅದನ್ನ ಹೇಳಕ್ಕೆ ಮಾತನಾಡಬೇಡಿ ಅಂತ? ಇನ್ನೂ ಟಿಕೆಟೇ ಕೊಟ್ಟಿಲ್ಲ, ನಿನ್ನೆ ಟಿಕೆಟೇ ಅನೌನ್ಸ್ ಆಗಿಲ್ಲ ಕಾಂಗ್ರೆಸ್ಸಲ್ಲಿ ಯಾಕೆ ಅಂತ. ಆಗಲೇ ಹೋಗಿ ಒಂದು ನಾಮಿನೇಷನ್ ಫೈಲ್ ಮಾಡ್ತಾರೆ ಆ ಸಮರ್ಥ. ಎಲ್ಲಿಂದೋ ಗೊತ್ತಿಲ್ಲ ಇಷ್ಟು ವರ್ಷ ಸಮರ್ಥ. ಒಂದು ಫ್ಲೆಕ್ಸ್ ಕಟ್ಟಲಿಲ್ಲ, ಒಂದು ಬಂಟಿಸ್ ಕಟ್ಟಲಿಲ್ಲ, ಒಂದು ಬ್ಯಾನರ್ ಕಟ್ಟಲಿಲ್ಲ. ಏನು ಅಲ್ಲಿ ಒಂದು ಫ್ಲೆಕ್ಸ್ ಕಟ್ಟಿಲ್ಲ, ಒಂದು ಬಂಟಿಸ್ ಕಟ್ಟಿಲ್ಲ, ಒಂದು ಬ್ಯಾನರ್ ಕಟ್ಟಿಲ್ಲ. ಈ ಸಮರ್ಥ ಯಾರು ಅನ್ನೋದು ಜನಗಳಿಗೆ ಸರಿಯಾಗಿ ಗೊತ್ತೇ ಇರಲಿಲ್ಲ ಅನ್ಸುತ್ತೆ. ಈಗ ತಾತ ಸತ್ತ ತಕ್ಷಣ ಪ್ರತ್ಯಕ್ಷ ಆದ, ನೇರವಾಗಿ ನಾಮಿನೇಷನ್ ಫೈಲ್ ಮಾಡ್ದ. ಅಲ್ಲ ರೀ, ಕಾಂಗ್ರೆಸ್ ಹಂಗಾರೆ ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ, ಬ್ಯಾನರ್ ಕಟ್ಟಿದ್ರಲ್ಲ, ಬಂಟಿಸ್ ಕಟ್ಟಿದ್ರಲ್ಲ, ಅವರ ಕತೆ ಏನು? ಅವರು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕಲ್ಲ ಅವರು? ನಿಮ್ಮ ಪಕ್ಷಕ್ಕೆ ಎಷ್ಟು ವರ್ಷದಿಂದ ಮತದಾನ ಮಾಡ್ಕೊಂಡು ಬಂದವ್ರಿ ಅವರು ಸಾಬ್ರು ಮುಸ್ಲಿಮ್ರು? ಎಷ್ಟು ವರ್ಷದಿಂದ ಮತದಾನ ಮಾಡ್ಯಾರೆ? ಒಂದು ವೇಳೆ ಒಂದು ಅಹಿಂದ ಅಂತ ಹೇಳ್ತೀರಲ್ಲ ನೀವು, ಅಹಿಂದ ಇಲ್ಲ ಅಂತ ನೀವು ಗೆಲ್ತೀರಾ? ಎಷ್ಟು ಸೀಟ್ ಗೆಲ್ತೀರಿ ನೀವು ಕಾಂಗ್ರೆಸ್ನವ್ರು ಅಹಿಂದ ಇಲ್ಲ ಅಂದರೆ? ಎಷ್ಟು ಸೀಟನ್ನು ನೀವು ಗೆಲ್ಲಿಕ್ಕಾಗ್ತದೆ? ಇವತ್ತು ನೀವು ಗೆದ್ದಿದ್ದೀರಲ್ಲ, ಅದು ಅಹಿಂದ ಕೊಡುಗೆ ಅಲ್ವಾ? ಇವತ್ತು ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇದ್ದೀರಲ್ಲ, ಅದು ಅಹಿಂದ ಕೊಡುಗೆ ಅಲ್ವಾ? ಇವೆಲ್ಲ ಬಿಟ್ಬೇಡ, ಬೇಡ ಬಿಡಪ್ಪ, ಆಯಿತು ಅದೆಲ್ಲ ಬಿಟ್ಬಿಡು. ಅವ್ರು ಬೇರೆ ಬೇರೆ ಇಲ್ಲೆಲ್ಲ ಓಟ್ ಹಾಕಿರೋರು ಬೇಡ ವಿಚಾರ. ಶ್ಯಾಮನೂರು ಶಿವಶಂಕರಪ್ಪ 4 ಸರಿ MLA ಆದ್ನಲ್ಲ, ಓಟ್ ಹಾಕಿದವ್ರು ಯಾರು ಅದಕ್ಕೆ? ಯಾರು ಓಟ್ ಹಾಕಿದಲ್ಲಿ? ಬರೀ ನಿಮ್ಮ ಲಿಂಗಾಯತರು ಓಟ್ ಹಾಕಿ ಗೆಲ್ಸಿದ್ರಾ? ಓಟ್ ಎಷ್ಟಿದಾವೆ ನಿಮಗೆ? 35,000 ಓಟ್ ಇಟ್ಕೊಂಡಿದ್ದೀರಾ ಲಿಂಗಾಯತದಲ್ಲಿ. ಆ ಕ್ಷೇತ್ರದಲ್ಲಿ ಹತ್ತತ್ರ 65ರಿಂದ 70,000 ಮುಸ್ಲಿಂ ಮತಗಳಿವೆ. ನಿಮ್ಮನ್ನು ಗೆಲ್ಸಿದ್ದಾರೆ ಇಷ್ಟು ವರ್ಷ ಅಲ್ಲಿ. ನಿನ್ನೆ ಪ್ರೆಸ್ ಮೀಟಲ್ಲಿ ಸಮರ್ಥ ಪತ್ರಕರ್ತರಿಗೆ ಒಂದು ಮಾತಾಡ್ತಾರೆ, ನೀವು ಹಿಸ್ಟ್ರಿ ಓದಿದ್ದೀರಾ? ನೀವು ಶಾಮನೂರು ಶಿವಶಂಕರಪ್ಪ ಹಿಸ್ಟ್ರಿ ಓದಿದ್ದೀರಾ? ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟಿದ್ದು ಶಾಮನೂರು ಶಿವಶಂಕರಪ್ಪ ಅಂತ. ಈ ಸಮರ್ಥನ ಹುಡುಗ ಇದ್ದಾರಲ್ಲ, ಇವನು ನಿಜವಾಗ್ಲೂ ಹಿಸ್ಟ್ರಿ ಓದಿದ್ದಾನ ಅನ್ನಿಸ್ತಾ ಇದೆ ನನಗೆ. ಕಾಂಗ್ರೆಸ್ ಹಿಸ್ಟ್ರಿ ಓದಿದ್ದಾನ ಅಂತ. ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟಿದ್ದು ಶಾಮನೂರು ಶಿವಶಂಕರಪ್ಪ ಅಲ್ಲ, ಬದಲಾಗಿ ಬಿ ಡಿ ಜತ್ತಿ ಮತ್ತೆ ಸಿದ್ವೀರಪ್ಪ, ಬಿ ಡಿ ಜತ್ತಿ ಮತ್ತೆ ಎಸ್ ನಿಜಲಿಂಗಪ್ಪ, ಚಿತ್ರದುರ್ಗದ ಎಸ್ ನಿಜಲಿಂಗಪ್ಪ, ಬಾಗಲಕೋಟೆಯ ಬಿ ಡಿ ಜತ್ತಿ, ದಾವಣಗೆರೆಯ ಸಿದ್ವೀರಪ್ಪ. ಇವರು ದಾವಣಗೆರೆಯಲ್ಲಿ ಅಥವಾ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದವರು ಶಿವಶಂಕರಪ್ಪ ಅಲ್ಲ. ಮನೆಯನ್ನ ಕಟ್ಟಿದ್ದಕ್ಕೆ ಗೃಹ ಪ್ರವೇಶವನ್ನ ಮಾಡ್ತಕ್ಕಂಥದ್ದು ಬಂದು ಯಾರೋ ಕಟ್ಟಿದ ಮನೆಗೆ ಗೃಹ ಪ್ರವೇಶವನ್ನ ಮಾಡಿದ್ದು ಶಾಮನೂರು ಶಿವಶಂಕರಪ್ಪ. ಆಯ್ತಾ? ಈಗ ಆಯ್ತಪ್ಪ, ನೀವು ಟೋಟಲ್ ಅಲ್ಲಿ ಹಾಗಾದ್ರೆ ಇದ್ರ ವೋಟರ್ಸ್ ಎಷ್ಟಿದಾವೆ ಅಂತಂದ್ರೆ ನೋಡಿ, ನಾವು ಓಟ್ ಲೆಕ್ಕ ಹಾಕ್ಲಿಕ್ಕೋ ಟೋಟಲ್ ವೋಟ್ ಎಷ್ಟಿದೆ ಅಲ್ಲಿ ಅಂದ್ರೆ 2,31,683 ಮತಗಳು ದಾವಣಗೆರೆ ದಕ್ಷಿಣದಲ್ಲಿದೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆಯ್ತಾ? ಇದರಲ್ಲಿ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಏನು 2023ರ ಚುನಾವಣೆ ಆಯಿತು. ಈ 2023ರ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಪಡೆದಂತ ಮತ 84,298. ಅಜಯ್ ಕುಮಾರ್ ಯಾರು ನಿಂತಿದ್ರಲ್ಲ ಬಿಜೆಪಿಯಿಂದ, ಆ ಬಿಜೆಪಿ ಅಭ್ಯರ್ಥಿ ಅಜಯ್ ಕುಮಾರ್ ಪಡೆದಂತ ಮತ 56,410. ಅಂದ್ರೆ ಇವ್ರ ಗೆಲುವಿನ ಅಂತರ ಎಷ್ಟಿತ್ತು ಅಂದ್ರೆ 27,888 ಮತಗಳ ಅಂತರದಲ್ಲಿ ಇವರು ಜಯವನ್ನ ಗಳಿಸ್ತಾರೆ. ಅಲ್ಲಿ ಲಿಂಗಾಯತರ ಮತ 37,000 ಇದ್ರೆ ST ನಾಯಕರ ಮತ 31,000 ಇದೆ. SC ಮತಗಳು 29,000 ಇದಾವೆ. ಮುಸ್ಲಿಂ ಮತಗಳು 64,858 ಇರ್ತಕ್ಕಂಥ ಒಟ್ಟು ಮತ. ಕುರುಬರ ಮತ 16,854. ಮರಾಠರು 14,868 ಮರಾಠ ವೋಟರ್ಸ್ ಇದ್ದಾರೆ. ಉಪ್ಪರ್ ಬಂದು 8,358 ಓಟ್ ಇದ್ರೆ, ಜೈನರ್ ಬಂದು 5,386 ಓಟ್ ಇದ್ದಾವೆ. ಇತರರು ಅಂತ ಬಂದು ಒಂದು 23,000 ಓಟ್ ಇದ್ದಾವೆ. ಇಲ್ಲಿ ಒಂದು ವೇಳೆ ಮುಸ್ಲಿಂ ಮತದಾರರು SC ST ಮತ್ತೆ ಏನು ಕುರುಬರಿದ್ದಾರೆ, ಉಪ್ಪರ್ ಇದ್ದಾರೆ, ಇವರೆಲ್ಲರೂ ಕೂಡ ನಾವು ಅಹಿಂದ ಅಂತ ಕರಿತೀವಲ್ಲ, ಈ ಅಹಿಂದ ವೋಟರ್ಸ್ ಏನಾದ್ರು ಈ ಶಿವಶಂಕರಪ್ಪನಿಗೆ ವೋಟ್ ಹಾಕ್ಲಿಲ್ಲ ಅಂತ ಅಂದಿದ್ರೆ 27,000 ಗೆಲ್ಲಿಕ್ಕಾಗ್ತಾ ಇತ್ತಾ? ಸಾಧ್ಯ ಇತ್ತಾ? ನನಗೆ ತಿಳಿದಾಗೆ ಲಿಂಗಾಯತರು ಬಹುತೇಕ ಲಿಂಗಾಯತರು ವೋಟ್ ಹಾಕಲ್ಲ. ಬಹುತೇಕ ಲಿಂಗಾಯತರು ಏನು 90% ಲಿಂಗಾಯತರು ಅಲ್ಲಿ BJP ವೋಟ್ ಹಾಕಿರ್ತಾರೆ. ಇಲ್ಲಾಂದ್ರೆ BJP 54,000 ಮತ ತಾಳ್ಲಿಕ್ಕೆ ಸಾಧ್ಯನೇ ಇಲ್ಲ. 56,000 ವೋಟ್ ತಾಳ್ಲಿಕ್ಕಲ್ಲಿ ಸಂಪೂರ್ಣ ಲಿಂಗಾಯತರ ಮತ BJPಗೆ ಹೋಗಿದ್ರಿಂದಲೇ BJPಯಲ್ಲಿ 56,000 ಮತಗಳನ್ನು ಪಡೆದಿದೆ. ಇಷ್ಟು ವರ್ಷ ಓಟ್ ಹಾಕಿ ಬಂದ್ರಲ್ಲ ಅಹಿಂದ, ಮುಸ್ಲಿಮ್ರಿರ್ಬೋದು, ದಲಿತರಿರ್ಬೋದು, STಗಳಿರ್ಬೋದು, ಪರಿಶಿಷ್ಟ ಜಾತಿಯವರು ಇರ್ಬೋದು, ಉಪ್ಪಾರ್ ಇರ್ಬೋದು, ಇವರೆಲ್ಲರಿಗೂ ಅಂದರೆ ಇದೇ ಪ್ರಾತಿನಿಧ್ಯ ಬೇಡವಾ? ಇವ್ರು ಯಾರು ಚುನಾವಣೆ ನಿಲ್ಲೇಬಾರ್ದ? ಇನ್ನು ಎಷ್ಟು ವರ್ಷ ಅಂತ ಇವರು ಮತ ಹಾಕಿಟ್ಟು ಇವ್ರ ಮನೆ ಹಾಳಾಗಿರ್ತಾರೆ, ಇವ್ರ ಮನೆ ಜೀತಾಳ ಕೆಲಸ ಮಾಡ್ತಾರೆ. ಇದೇನು ದಾವಣಗೆರೆ ದಕ್ಷಿಣ ಶಿವಶಂಕರಪ್ಪನ ಮನೆ ಆಸ್ತಿನ? ಅದು ಯಾರು ಬರ್ಕೊಟ್ಟವರು ಶಿವಶಂಕರಪ್ಪನಿಗೆ? ಇವರಿ ಬಿ ಫಾರಂ ಅನೌನ್ಸ್ ಮಾಡಲಿ. ಬಿ ಫಾರಂ ಅನೌನ್ಸ್ ಮಾಡಿದ ಮೇಲೆ ಇವನು ಹೋಗಿ ನ್ಯಾಮಿನೇಷನ್ ಫೈಲ್ ಮಾಡಿದರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಆದರೆ ಇನ್ನೂ ಬಿ ಫಾರಮೇ ಕೊಟ್ಟಿಲ್ಲ ಪಾರ್ಟಿ, ಆಗಲೇ ಈತ ನ್ಯಾಮಿನೇಷನ್ ಫೈಲ್ ಮಾಡ್ದ. ಎಷ್ಟು ಜನಕ್ಕೆ ಒಂದು ಮನೆ ಟಿಕೆಟ್ ಕೊಡೋದು? ಎಷ್ಟು ಜನವನ್ನು ಗೆಲ್ಲಿಸಿ ಕಳ್ಸೋದು?
ಎಷ್ಟು ಜನವನ್ನು ಗೆಲ್ಲಿಸ್ಬೋದು? ಈ ಬಾರಿ ಗೆಲ್ತೀರಿ ನೀವು ಅದರಲ್ಲಿ? ಗೆಲ್ತೀರಾ? ಎಂಥ ದುರಹಂಕಾರ, ನಾನು ಇಂಡಿಪೆಂಡೆಂಟ್ ಆಗಾದರೂ ನಿಂತ್ಕೊಂಡು ಗೆಲ್ತೇನೆ. ಹಾಂ, ಯಾರು ನಿಮ್ಗೆ ಓಟ್ ಹಾಕ್ತಾರೆ? ಹಾಂ, ಮುಸ್ಲಿಮ್ ಓಟ್ ಹಾಕ್ತಾರಾ? ಎಸ್ ಸಿಗಳು ಓಟ್ ಹಾಕ್ತಾರಾ? ಎಸ್ ಟಿಗಳು ಓಟ್ ಹಾಕ್ತಾರಾ? ಐಯಿಂದ ಓಟೇ ಹಾಕ್ಲಿಲ್ಲ ಅಂದರೆ ಶಾಮನೂರು ಶಿವಶಂಕರಪ್ಪ ಎಲ್ರಿ MLA ಆಯ್ತಾ ಇದ್ದ? ನಿಮ್ಮಪ್ಪ ಎಲ್ಲಿ ಮಿನಿಸ್ಟರ್ ಆಗ್ತಾ ಇದ್ದ? ನಿಮ್ಮಮ್ಮ ಎಲ್ಲಿ ಎಂ ಪಿ ಆಯ್ತಾ ಇದ್ರು? ಹಾಂ, ಇವರೆಲ್ಲರೂ MP ಆಗಲಿಕ್ಕೆ, MLA ಆಗಲಿಕ್ಕೆ, ಮಿನಿಸ್ಟರ್ ಆಗಲಿಕ್ಕೆ, ಓಟ್ ಹಾಕ್ಲಿಕ್ಕೆ ಆ ಮುಸ್ಲಿಮರು ಬೇಕು, ದಲಿತರು ಬೇಕು. ಅಧಿಕಾರ ಮಾಡ್ಲಿಕ್ಕೆ ಮಾತ್ರ ನೀವು ಬೇಕು. ಹಾಂ, ಮಂತ್ರಿ ಆಗಲಿಕ್ಕೆ ನೀವೇ ಆಗಬೇಕು, MP ನೀವೇ ಆಗಬೇಕು, MLA ನೀವೇ ಆಗಬೇಕು. ಯಾರಪ್ಪನ ಮನೆ ಆಸ್ತಿ ಕಾಂಗ್ರೆಸ್ಸು? ನಿಮ್ಮಪ್ಪನ ಮನೆ ಆಸ್ತಿನ? ಹಾಂ, ನಿಮ್ಮಪ್ಪನಿಗೆ ಬರ್ಕೊಟ್ಟವ್ರ ಕಾಂಗ್ರೆಸ್ನ? ಸ್ವಲ್ಪನಾದ್ರು ಮಾನ ಮರ್ಯಾದೆ, ಸ್ವಲ್ಪನಾದ್ರು ಒಂದು ಚೂರು ಅಟ್ಲೀಸ್ಟ್ ಓಟ್ ಹಾಕ್ತವ್ರ ಬಗ್ಗೆ ಕಾಳಜಿ ಇದ್ರೆ, ನಾನು ಕಡಿದು ಎತ್ತಾಕಿದ್ದು ದಾವಣಗೆರೆ ಕೆಲಸವರು, ಅಯ್ಯೋ ನಮ್ಮ ಅಪ್ಪ ಮಾಡಿದಷ್ಟು ಕೆಲಸ ಯಾರು ಮಾಡಿಲ್ಲ. ದಾವಣಗೆರೆ ತೋರಿಸಿದ್ರಿ, ದಾವಣಗೆರೆ ಎಷ್ಟು ಅಸಹ್ಯವಾಗಿದೆ ಅಂತ. ದಾವಣಗೆರೆಯಲ್ಲಿ ಎಂತೆಂಥ ರೋಡ್ಗಳು ಎಲ್ಲ ಗುಡ್ಡಿ ಬಿದ್ದಾವೆ ಗೊತ್ತಾ ನಿಮಗೆ? MP ಆಗಿದ್ದೀರಲ್ಲ, ಹೋಗಿ ಆ ಜಗಳೂರು ತಾಲೂಕಿಗೆ ಹೋಗಿ, ಎಷ್ಟು ಅಸಹ್ಯವಾಗಿ ರೋಡ್ಗಳಿದ್ದಾವೆ ನೋಡಿ. ಎಷ್ಟು ವರ್ಷ ಡಾಂಬರ್ ಕಂಡು ಹಳ್ಳಿ ರಸ್ತೆಗಳು. ಯಾವ್ದಾದ್ರು ಒಂದೇ ಒಂದು ಕ್ಷೇತ್ರದಲ್ಲಿ ಡೆವಲಪ್ ಮಾಡಿದ್ರಿ ಹೇಳಿ, ನಾನು ಇಷ್ಟೊಂದು ಡೆವಲಪ್ ಮಾಡಿದ್ರಿ ಅಂತ. ಸ್ಮಾರ್ಟ್ ಸಿಟಿ ದಾವಣಗೆರೆ, ಕಿತ್ತೂರು ರಸ್ತೆಗಳಿದಾವೆ ದಾವಣಗೆರೆಯಲ್ಲಿ. ಮಾತ್ರ ಅಯ್ಯೋ ನಮ್ಮಪ್ಪ ತುಂಬಾ ಡೆವಲಪ್ ಮಾಡವ್ರೆ. ನಿಮ್ಮಪ್ಪ ಮಾಡಿರೋ ಕೆಲಸ ಎಲ್ಲರಿಗೂ ಗೊತ್ತಿದೆ ಆಯ್ತಾ? ನಿಮ್ಮಪ್ಪ ಎಷ್ಟೆಷ್ಟು ಎಲ್ಲೆಲ್ಲಿಗೆ ಮಾಡ್ಕೊಂಡ್ರು ಅಂತ. ಅಲ್ಲ, ಈ ಕಾಂಗ್ರೆಸ್ನವರು ಹಾಗೆ, ಕಾಂಗ್ರೆಸ್ ಇದೆಯಲ್ರಿ ಒಂದು ಚೂರು ಸ್ವಾಭಿಮಾನ ಇಲ್ಲದೆ ಇರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಮತ್ತು ಇವರೆಲ್ಲ ಇದ್ದಾಗ ಇತ್ತಲ್ಲ ಕಾಂಗ್ರೆಸ್, ಆ ಕಾಂಗ್ರೆಸ್ಸಿಗಿಲ್ಲ ಆಯ್ತಾ? ತಾಕತ್ತಿಲ್ಲ ಇವ್ರಿಗೆ, ಕಾಂಗ್ರೆಸ್ನವ್ರಿಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ ಕಾಂಗ್ರೆಸ್ನವ್ರಿಗೆ. ಇದ್ರೆ ಈ ಕ್ಷಣದಲ್ಲಿ ಟಿಕೆಟ್ನ ಬೇರೆ ಕೊಟ್ಟು ನೀನು ವಾಪಸ್ ತಗ, ಇಲ್ಲ ಅಂತ ಅಂದ್ರೆ ನೀನು ಹೋಯ್ತಾ ಇರೋ ಮನೆಗೆ, ನೀನಿಲ್ಲ ನಾವು ಕಾಂಗ್ರೆಸ್ಸಿನ 10 ವರ್ಷ ಬಿಟ್ಟು ಕಟ್ತೀವಿ ಅನ್ನೋ ತಾಕತ್ತಿರ್ತಕ್ಕಂಥ ದಮ್ಮು ಇರ್ತಕ್ಕಂಥ ಹೈಕಮಾಂಡೇ ಇಲ್ಲ ಕಾಂಗ್ರೆಸ್ಸಲ್ಲಿ. ಅಂತ ಹೈಕಮಾಂಡ್ ಇದ್ರೆ ಇಂಥ ಉದ್ದಟತನವನ್ನ ಯಾವನೇ ಅಭ್ಯರ್ಥಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ? ಆಮೇಲೆ ಈ ಮುಸ್ಲಿಮ್ರಲ್ಲೂ ಅಷ್ಟೇ, ಮುಸ್ಲಿಮ್ರು ಒಗ್ಗಟ್ಟಿಲ್ಲ. ಇವ್ರು ಒಗ್ಗಟ್ಟಿದ್ದಿದ್ರೆ, ಈ ದಲಿತರಲ್ಲಿ ಒಗ್ಗಟ್ಟಿದ್ದಿದ್ರೆ ಇಷ್ಟು ವರ್ಷ ಇದಾಗಿರ್ಬೇಕಾಗಿರ್ಲಿಲ್ಲ. ಇಡೀ ರಾಜ್ಯದಲ್ಲಿ ದಲಿತರಿದ್ದಾರೆ, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ವೋಟರ್ಸ್ ಅವರು, 1 ಕೋಟಿ ಚಿಲ್ಲರೆ ಇದ್ದಾರೆ ವೋಟರ್ಸ್ ಇಡೀ ರಾಜ್ಯದಲ್ಲಿ, ಹೈಯೆಸ್ಟ್ ವೋಟರ್ಸ್ ಆಯ್ತಾ? ಆದ್ರೆ ಇದುವರೆಗೆ ಈ ರಾಜ್ಯದಲ್ಲಿ ಅವ್ರು CM ಆಗ್ಲಿಕ್ಕಾಗಲಿಲ್ಲ, ಅವರಿಗೆ. ಕಾರಣ ಅಂದ್ರೆ ಒಗ್ಗಟ್ಟಿಲ್ಲ. ಯಾವನ ಬರ್ತಾನೆ ನಾನು ಹಿಂದ ನಾಯಕ ಅಂತ ಹೇಳ್ತಿದ್ದಾನೆ, ಮತ್ತೊಬ್ಬ ಇನ್ನೇವನ ಬರ್ತಾನೆ ನಾನು ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತಾರೆ. ಅವ್ರಿಗೆಲ್ಲ ಇವ್ರು ಓಟ್ ಹಾಕ್ತಾ ಹೋಗ್ತಾರೆ ಆಯ್ತಾ? ಅದರ ಪರಿಣಾಮ ಮಲ್ಲಿಕಾರ್ಜುನ ಖರ್ಗೆ ಇವತ್ತವರೆಗೂ ಮುಖ್ಯಮಂತ್ರಿ ಆಗ್ಲಿಕ್ಕಾಗಲಿಲ್ಲ. ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ನಾಯಕ 9 ಸರಿ ಶಾಸಕರಾಗಿದ್ದಂತ 9 ಸರಿ ಗೆದ್ದಿರ್ತಕ್ಕಂಥ ನಾಯಕನನ್ನ ಮುಖ್ಯಮಂತ್ರಿ ಮಾಡಿದ್ರೆ ಈ ತರ ಆಟ ಆಡಿಸ್ತಾ ಇದ್ದಾಗ ಯಾವನ್ನ ಮತ್ತೆ ಕಾಂಗ್ರೆಸ್ ಓಟ್ ಆಗ್ತಾ ಇದ್ದ? ಸ್ವಾಭಿಮಾನ ಇದ್ದಂತ ದಲಿತ, ಸ್ವಾಭಿಮಾನ ಇದ್ದಂತ ಮುಸ್ಲಿಂ ಯಾವನಾದ್ರೂ ಓಟ್ ಆಗ್ತಾ ಇದ್ದ ಇವ್ರಿಗೆ? ಹಿಂದೆ ಅವ್ರು ಸ್ವಾಭಿಮಾನ ಇದ್ರು ಓಟ್ ಆಗ್ತಾ ಇದ್ರ? ಯಾರಿಗೆ ಓಟ್ ಆಗ್ತಿದ್ರು ಇವ್ರಿಗೆ? ಇವ್ರಿಗೇನು ಓಟ್ ಆಗ್ತಾ ಇದ್ದಾರೆ ಅಂದ್ರೆ ಸ್ವಾಭಿಮಾನ ಇಲ್ಲ, ಸ್ವಾಭಿಮಾನ ಕಳ್ಕೊಂಡಿದ್ದಾರೆ. ಆ ಸ್ವಾಭಿಮಾನ ಏನಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅದ್ರ ರಿಸಲ್ಟ್ ತೋರಿಸ್ಬೇಕು, ರಿಸಲ್ಟ್ ಕೊಡ್ಬೇಕೀಗ. ನೋಡಪ್ಪ ನೀವು ನಿಲ್ಲಿಸ್ತಲ್ಲ ನಾವು ಗೆಲ್ಸಿದೀವಿ ಅಂತ. ಆ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಇದ್ದಾರಲ್ಲ ಅವರಲ್ಲೇ ಹೊಂದಾಣಿಕೆ ಇಲ್ಲ, ಅವರಲ್ಲೇ ಸ್ವಾಭಿಮಾನ ಇಲ್ಲ, ಅವರಲ್ಲೇ ಕಿತ್ತಾಟ. ಇದು ದಾವಣಗೆರೆ ಅಂತ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ, SS ಮಲ್ಲಿಕಾರ್ಜುನ, ಸಿದ್ದೇಶ್ವರರು ಇಂಥವ್ರ ಗೆಲುವಿಗೆ ಕಾರಣ ಆಗ್ತಾ ಇದೆ ಅಷ್ಟೇ. ಇಂಥವ್ರೆಲ್ಲರೂ ಆಳ್ವಿಕೆಯನ್ನ ಮಾಡಲಿಕ್ಕೆ, ಏನವ್ರ ಅಪ್ಪನ ಮನೆ ಆಸ್ತಿ, ಮಹಾರಾಜನ ಕಾಲದವನು ಇವನು, ಮಹಾರಾಜ ಕಿರೀಟ ಹಾಕೊಂಡು ಕೂತವನೇ, ಇವನನ್ನ ಗೆಲ್ಲಿಸ್ಬೇಕು ಜನ ಆಯ್ತಾ? ಪ್ರತಿ ಸರಿ ಇವನಾದ್ಮೇಲೆ ಇವನ್ ಮಗ ಆದ್ಮೇಲೆ ಮೊಮ್ಮಗ ಆದ್ಮೇಲೆ ಮೊಮ್ಮಗ ಅಂತ ನಾವು ಗೆಲ್ಲಿಸ್ಕೆ ಹೋಗ್ಬೇಕು. ಈ ದೇವೇಗೌಡರ ಮನೆಯವ್ರು ಬಂದ್ರಲ್ಲ ಹಂಗೆ, ಹಾಸನ ಬಂದ್ರೆ ದೇವೇಗೌಡರು, ಮೈಸೂರಿಗೆ ಹೋದ್ರೆ ಸಿದ್ದರಾಮಯ್ಯ ಆಯ್ತಾ? ಅವ್ರಾದ್ಮೇಲೆ ಅವ್ರ ಮಕ್ಕಳೇ ಬರ್ಬೇಕು ಅವ್ರ ಕ್ಷೇತ್ರಕ್ಕೆ ಆಯ್ತಾ? ಇನ್ನಲ್ಲಿ ಫ್ಲೆಕ್ಸ್ ಕಟ್ಟಿದ್ದನು, ಬಂಟಿಕ್ಸ್ ಕಟ್ಟಿದ್ದನು, ಬ್ಯಾನರ್ ಕಟ್ಟಿದ್ದವನು ಅವ್ನು ಲೆಕ್ಕಕ್ಕಿಲ್ಲ. ಅವ್ನು ಜೀವನ ಪೂರ್ತಿ ಬ್ಯಾನರ್ ಕಟ್ಕೊಂಡಿರ್ಬೇಕು, ಜೀವನ ಪೂರ್ತಿ ಫ್ಲೆಕ್ಸೇ ಕಟ್ಕೊಂಡಿರ್ಬೇಕು. ಅವನು ಜೀವನ ಪೂರ್ತಿ ಕೊಡಿಸೋ ಒಂದು ಇದು ಕುಡ್ಕೊಂಡು ಕಾಲ ಕಳಿಬೇಕು ಅವನು ಆಯ್ತಾ? ಇವ್ರ ಮನೆಯವ್ರಿಗೆ, ಅವ್ರ ಮಕ್ಕಳಿಗೆ ಮಾತ್ರ MLA ಆಗಬೇಕು, ಶಾಸಕ ಆಗಬೇಕು, ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ ಆಯ್ತಾ? ಸಾಮಾನ್ಯ ಕಾರ್ಯಕರ್ತನಿಗಿರಲ್ಲ ಅದು. ಅವ್ನು ಕಾರ್ಯಕರ್ತಲ್ವಾ, ಬಡವ್ರ ಮನೆ ಹುಡ್ಗಲ್ವಾ ಅವ್ನು ಯಾಕೆ ಬೆಳೆಯೋದು? ಇವ್ರ ದುಡ್ಡಿದೆ, ಇವ್ರ ಇದಿದೆ, ಇವ್ರು ಬೆಳ್ಕೊತಾರೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಇದೆಯಲ್ಲ, ಅದು ಗೆಲ್ಲಿಕ್ಕೆ ನಿಜವಾಗ್ಲೂ ಅಲ್ಲಿ ಅರ್ಹತೆ ಇರೋದು ಸಾಬ್ರಿಗೆ ಕೊಡ್ಬೇಕು ಟಿಕೆಟ್ನ. ಕಾರಣ ಅಂದರೆ ಅಲ್ಲಿ ಹೈಯೆಸ್ಟ್ ವೋಟರ್ಸ್ ಅವರಿದ್ದಾರೆ, 64,000. ಕಾಮನ್ ಆಗಿ ಹೇಳ್ತಕ್ಕಂಥ ಸಾಮಾನ್ಯವಾಗಿ 60,000 ರಿಂದ 70,000 ಮುಸ್ಲಿಂ ವೋಟರ್ಸ್ ಇದ್ದಾರೆ ಅಲ್ಲಿ ಆಯ್ತಾ? ಈ 60,000 ರಿಂದ 70,000 ವೋಟರ್ಸ್ ಇರ್ತಕ್ಕಂಥವ್ರು ಅವರೇ ಮನ್ಸು ಮಾಡಿದರೆ ಬೇರೆ ಯಾರು ಓಟ್ ಆಗ್ತಾ ಇದ್ರು ಅವ್ರು ಓಟ್ ಹಾಕಿ ಗೆಲ್ಬಹುದು, ಅಷ್ಟು ವೋಟರ್ಸ್ ಇದ್ದಾರೆ ಅವರು. ಅಂತಲ್ಲಿ ಅವರಿಗೆ ಟಿಕೆಟ್ ಕೊಡದೆ ಪ್ರತಿ ಸರಿ ಮೋಸ ಮಾಡ್ತಾ ಹೋಗ್ತಿದ್ರು ಮತ್ತೆ ಬಂದು ಕಾಂಗ್ರೆಸ್ ಓಟ್ ಹಾಕ್ತಕ್ಕಂಥ ಅವರಿಗೆ ನಿಜವಾಗ್ಲೂ ಸ್ವಾಭಿಮಾನ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.